ಶಿರಹಟ್ಟಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿಯವರ ಹುಟ್ಟುಹಬ್ಬವನ್ನ ಮುಂಡರಗಿ ತಾಲೂಕಿನ ಬಿಜೆಪಿ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಗೂ ಅಪಾರ ಅಭಿಮಾನಿಗಳು ಮುಂಡರಗಿ ಪಟ್ಟಣದಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ರಕ್ತದಾನ ಮತ್ತು ಮಕ್ಕಳಿಗೆ ಪಾಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಶಾಸಕರ ಮಾದರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ಸ್, ಕಂಪಾಸ್ ವಿತರಿಸಿದರು ಮತ್ತು ಮನುಷ್ಯರ ಜೀವ ಉಳಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಜೀವದಾನಕ್ಕಾಗಿ ರಕ್ತದಾನ ಕಾರ್ಯಕ್ರಮ ಮುಂದಿನ ಪೀಳಿಗೆಗೆ ಪ್ರಕೃತಿ ಅವಶ್ಯಕವಾಗಿದ್ದು ಹೀಗಾಗಿ ಸಸಿ ನೆಡುವ ಕಾರ್ಯಕ್ರಮ ಮಾಡುವ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತೆಂದು ಮುಂಡರಗಿ ಮಂಡಲದ ಬಿಜೆಪಿ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ ಮಾತನಾಡಿದರು. ನಂತರ ಲಿಂಗರಾಜ್ ಗೌಡ ಪಾಟೀಲ್, ಕುಮಾರಸ್ವಾಮಿ ಹಿರೇಮಠ್ ಮಾತನಾಡಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ ಅರಿತು ಜನಸೇವೆಗೆ ಜನಾರ್ದನ ಸೇವೆ ಎಂದು ಸ್ಪಂದಿಸುವ ಜನನಾಯಕ ಡಾಕ್ಟರ್ ಚಂದ್ರು ಲಮಾಣಿಯವರು ಎಂದರು. ಸಂದರ್ಭದಲ್ಲಿ ವೈದ್ಯರಾದ ಲಕ್ಷ್ಮಣ್ ಪೂಜಾರ್, ನಾಗೇಶ್ ಹುಬ್ಬಳ್ಳಿ, ಜ್ಯೋತಿ ಹಾನಗಲ್, ಮಂಜುನಾಥ್ ಪಾಟೀಲ್, ಪವಿತ್ರ ಕಲ್ಲಕುಟಗರ್, ಮೈಲಾರಪ್ಪ ಕಲ್ಕೇರಿ ಮುಂತಾದವರು ಉಪಸ್ಥಿತರಿದ್ದರು. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಸೋದರಿಯರೇ, ಡಾಕ್ಟರ್ ಚಂದ್ರು ಲಮಾಣಿಯವರು ನಮ್ಮ ಮತಕ್ಷೇತ್ರದ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತು ಕಳೆದ 1 ವರ್ಷ 2 ತಿಂಗಳಿಂದ ನಮ್ಮ ಕ್ಷೇತ್ರದ ಶಾಸಕರಾಗಿ ಡಾಕ್ಟರ್ ಚಂದ್ರು ಲಮಾಣಿರವರು ಆಯ್ಕೆಗೊಂಡ ನಂತರ ಬಹಳಷ್ಟು ಬದಲಾವಣೆಗಳನ್ನು, ಬಹಳಷ್ಟು ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಬಹಳಷ್ಟು 17-18 ತಾಸು ಕೆಲಸ ಮಾಡಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಅವರ ಒಂದು ಶ್ರಮಕ್ಕೆ, ಯೋಗಕ್ಕೆ, ಅವರ ಒಂದು ಆಡಳಿತದ ಒಂದು ದಕ್ಷತೆಗೆ, ಒಂದು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಅವರ ನಿರೀಕ್ಷೆಗೆ ತಕ್ಕಂದು ವೇಗವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಜನರ, ಕಾರ್ಯಕರ್ತರ, ಗುರಿ ಹಿರಿಯರ ಒಂದು ಒಂದು ಕನಸು ಅಂದ್ರೆ ಅಥವಾ ಏನಾದ್ರು ಹಿಂಗ ಬದಲಾವಣೆ ಆಕೈತೆ ಅನ್ನೋದೊಂದು ನಿರೀಕ್ಷಿಸತಕ್ಕಂಗ ಮಾಡಕ್ ಆಗ್ತಾ ಇಲ್ಲ. ಅದನ್ನ ನಾವೆಲ್ಲ ಆತ್ಮೀಯರಿದ್ದಾಗ ಅವರ ವ್ಯತೆಯನ್ನ ನಮ್ಮ ಎದುರಿಗೆ ಹೇಳ್ಕೊಂತ ಇರ್ತಾರೆ. ಅವರಿಗೆ ಬಹಳಷ್ಟು ಕನಸು ಕಂಡು ಈ ಕ್ಷೇತ್ರವನ್ನ, ಗ್ರಾಮಗಳನ್ನ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ ಇರ್ಬೋದು, ಶಾಲಾ ಅಭಿವೃದ್ಧಿ, ಕುಡಿಯ ನೀರು, ಆರೋಗ್ಯ ಹೆಚ್ಚು ಸುಧಾರಣೆ ಮಾಡಬೇಕಂತ ಕನಸು ಹೊತ್ತು ಶಾಸಕರಾದರು. ಒಮ್ಮೊಮ್ಮೆ ಬಹಳಷ್ಟು ನೋವಿನಲ್ಲಿ ತಮ್ಮ ಮನದಾಳವನ್ನ ಹೇಳ್ಕೊಂತಿರ್ತಾರೆ. ನಾವು ಹಿಂಗ್ ಮಾಡ್ಬೇಕಂತಕ್ಕಂದಿದ್ದೆ, ಹಿಂಗ್ ಮಾಡ್ಬೇಕಂದಿದ್ವಿ, ನಾನು ನಿರೀಕ್ಷಿಸ್ತಕ್ಕಂಥ ಅನುದಾನ ಸಿಗೋಲ್ದು, ಸ್ಪಂದನೆ ಸಿಗೋಲ್ದು, ನನಗೆ ಜನರಿಗೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗದಂತ ಬಹಳಷ್ಟು ನೋವನ್ನು ವ್ಯಕ್ತಪಡಿಸ್ತಿರ್ತಾರೆ. ಅಂದ್ರೆ ಅದ್ರ ಮೇಲೆ ನೀವೆಲ್ಲರೂ ತಿಳ್ಕೊಳ್ಳೋದಿಷ್ಟೇ, ಯಾವುದೇ ವ್ಯಕ್ತಿಯನ್ನು ಇದ್ರಿಗೆ ಹೊಗಳಬಾರ್ದು. ಅಧಿಕಾರ, ಆಡಳಿತ ಪಕ್ಷದಲ್ಲಿ ಇಂಥ ಶಾಸಕರಿದ್ರ ನಮ್ಮ ಕ್ಷೇತ್ರ ಧನ್ಯ ಆಗಿ ಹೋಗ್ಬಿಡ್ತಿತ್ತು. ಇಷ್ಟ ಅಷ್ಟೊಂದು ಸ್ಪೀಡ್ ಆಗಿ ಒಂದೊಂದು ಸಣ್ಣ ಕಾರ್ಯಕರ್ತರ ಸಣ್ಣ ಕೆಲಸವನ್ನು ಸಹ ಅವರು ಮನಸ್ಸಿನಲ್ಲಿ ತಗೊಂಡು ಅನೇಕ ಕೆಲಸಗಳನ್ನ ಮಾಡ್ತಾರೆ. ತಾವು ಮಾಡ್ತಾರೆ. ಎಷ್ಟೋ ಸಲ ನಮಗೆ ಹೇಳ್ತಾರೆ, ಲಿಂಗರಾಜ್ ಗೌಡ್ರಿಗೆ, ವೇದಿಕೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಫೋನ್ ಹಚ್ಚಿ, ಬೆಂಗಳೂರಿಗೆ ಫೋನ್ ಬಂದಾಗಿರ್ಬೋದು, ಅವ್ರು ಊರಾಗಿದ್ದಾಗ ಹಿಂಗ್ ಮಾಡಿಸ್ರಿ ಅಂತ. ನಾವೊಮ್ಮೆ ಬೇಜಾರಾಗಿ ಬಿಟ್ರೆ ಮತ್ತೆ ಅವ್ರ PA ರವಿಯರಿಗೆ ಹೇಳಿ ಅಥವಾ ಮತ್ತೆ ನಮ್ಮೆಲ್ಲ ಯುವ ಕಾರ್ಯಕರ್ತರಿಗೆ ಹೇಳಿ ಆ ಕೆಲಸ ಮಾಡಿಸ್ಕೊಡ್ತಾರೆ. ಅಂದ್ರೆ ಅವರ ಒಂದು ಸ್ಪಂದನೆಯ ರೀತಿ ಇವತ್ತು ನಿಜಕ್ಕೂ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳಷ್ಟು ಕಮ್ಮಿ. ಅಲ್ಲಿ ನಾವು ಏನ್ ಮಾಡಿದೀವಿ ಸಮಾಜಕ್ಕೆ ಅಥವಾ ನಾವು ಹೇಗೆ ಬಾಳಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಕುಟುಂಬಕ್ಕಾಗಿ ನಾವು ಯಾವ ರೀತಿ ಸಮಯವನ್ನು ಕೊಟ್ಟಿದ್ದೀವಿ, ಯಾವ ರೀತಿ ನಾವು ಬಾಳಿದ್ದೀವಿ. ಮನುಷ್ಯ ಇವತ್ತು ಬದುಕಿದಲ್ಲಿ ಹೊಗಳೋರು, ಅವ್ರ ಎದುರುಗಡೆ ಹೊಗಳೋರು ಭಾಳ ಜನ ಇರ್ತಾರೆ. ಆದರೆ ಆ ಮನುಷ್ಯ ಇವತ್ತು TV ಹೋದ್ಮೇಲೆ ಕೂಡ ನಾವು ಸ್ಮರಣೆ ಮಾಡ್ಕೊತೀವಿ ಅಂದರೆ ಆ ವ್ಯಕ್ತಿ ನಮ್ಮ ಸಮಾಜಕ್ಕೆ, ನಮ್ಮೆಲ್ಲರಿಗೆ ಏನು ಮಾಡಿ ಹೋಗಿದ್ದಾರೆ ಅನ್ನೋದನ್ನು ನಾವು ಏನು ಮಾತಾಡ್ಕೊತೀವಿ, ಅದು ಶ್ರೇಷ್ಠ ಜೀವನ ಅಂತ.
ಅಂಥ ಜೀವನ ಡಾಕ್ಟರ್ ಚಂದ್ರು ಲಮಾಣಿಯವ್ರದ್ದು ಆಗಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಬಂಧುಗಳೇ, 13 ತಿಂಗಳಾಯಿತು ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಏನಂದ್ರ ಅವಮಾನ ಅನುಮಾನ ಮತ್ತು ಸನ್ಮಾನ ಅಂತಕ್ಕಂಥದ್ದು ಯಾರಿಗಾದ್ರೂ ಸೂಟ್ ಆಕೈತಿ ಅಂದ್ರೆ ಅದು ಡಾಕ್ಟರ್ ಚಂದ್ರು ಲಮಾಣಿ ಅವ್ರಿಗೆ ಸೂಟ್ ಆಕೈತಿ. ಅವರು ತಮ್ಮ ಸೇವೆಯ ಮುಖಾಂತರ MLA ಟಿಕೆಟ್ ಕೇಳಿದರು. ಕೇಳಿದಾಗ ನಾವು ಲಮಾಣಿ ಹಿಂದಿದ್ವಿ. ಅವಾಗ ನಾವೇನಿದ್ವಿ, ಇವ್ರೇನ್ ಟಿಕೆಟ್ ತಗೊಂತಾರ ಅಂತಿದ್ವಿ. ಅಂದ್ರ ಅವರಿಗೆ ಒಂದು ರೀತಿಯಾದ ಅವಮಾನ ಆಗಿರ್ಬೋದು. ಆಮೇಲೆ ಹೆಚ್ಚು ಸೋಷಿಯಲ್ ಮೀಡಿಯಾದೊಳಗೆ ಅವರು ಆಕ್ಟಿವ್ ಆಗಿ ಬಂದ್ರು, ನಮಗೆ ಡೌಟ್ ಬರಕೈತಿ ಟಿಕೆಟ್ ಇವ್ರಿಗೆ ಯಾಕೆ ಹೋದಂತಂದು. ಅವಾಗ ಆ ಅವಮಾನವನ್ನ ತಡೆದು ಅನುಮಾನಕ್ಕೆ ಆಸ್ಪದ ಆಯ್ತು. ಮುಂದೆ ಅವರು ಶಾಸಕರಾಗಿ ಇವತ್ತು ಸನ್ಮಾನವನ್ನು ಆಚರಿಸಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರ ಅಂದ್ರೆ ಅದು ಏನಂದ್ರೆ ಅವರು ಮಾಡಿರ್ತಕ್ಕಂಥ ಒಂದು ಜನರಿಗೆ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸನ ಇವತ್ತು ಈ ಮಟ್ಟಕ್ಕೆ ಅವರು ತಂದೈತೆ. ಕೋವಿಡ್ನೊಳಗೆ ಯಾವ ರೀತಿ ಅವರು ಸೇವೆ ಮಾಡ್ಯಾರ ಅಂದ್ರ ಬಡವರಿಗೋಸ್ಕರ ಪ್ರತಿಯೊಂದು ತಾಲೂಕಿಗೆ ಉಚಿತವಾಗಿ ಆಂಬುಲೆನ್ಸ್ ಅನ್ನು ಕೊಟ್ಟಂತ ವ್ಯಕ್ತಿ ಯಾರ ಇದ್ರ ಅದು ಚಂದ್ರು ಲಮಾಣಿ ಅವರು. ಪ್ರತಿಯೊಬ್ಬರು ಕೂಡ ಎಲ್ಲರ ಸಂಬಂಧಿಕರ ಡೆತ್ ಆದ್ರೂ ಕೂಡ ಕೋವಿಡ್ ಪೇಷಂಟ್ ಮುಟ್ಲಾರ್ದ ಯಾರ ಸಮಾಧಿಯನ್ನ ಮಾಡತಕ್ಕಂಥ ಸಂದರ್ಭದೊಳಗ ಇವತ್ತು ಚಂದ್ರು ಲಮಾಣಿ ಅವರು ಕಂಕಣಬದ್ಧರಾಗಿ ಅವರ ಟೀಮ್ ಅನ್ನು ಕರ್ಕೊಂಡು ಪ್ರತಿಯೊಬ್ಬರನ್ನು ಜೀವವನ್ನು ಉಳಿಸಿರ್ತಕ್ಕಂಥ ವೈದ್ಯರು ಯಾರ ಇದ್ರ ಕ್ಷೇತ್ರದೊಳಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾಡಿರ್ತಕ್ಕಂಥ ಶ್ರಮಕ್ಕೆ ಇವತ್ತು ಅವರು ಶಾಸಕರಾದರು. ತಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇದ್ರ 24 ಗಂಟೆ ಇವತ್ತು ಅಧ್ಯಕ್ಷರ ಜೊತೆಗೂಡಿ ಎಲ್ಲರ ಸ್ನೇಹಿತರ ಜೊತೆಗೂಡಿ ಇವತ್ತು ಕಂಕಣಬದ್ಧವಾಗಿ ಪ್ರತಿಯೊಬ್ಬರ ಕಷ್ಟಕ್ಕೆ ಪ್ರತಿಯೊಬ್ಬರ ಕಷ್ಟದ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಸೇವೆ ಮಾಡ್ತಕ್ಕಂಥ ಇವತ್ತು ಶಾಸಕರ ಹುಟ್ಟುಹಬ್ಬ. ಇವತ್ತಿಗೆ ತಮ್ಮೆಲ್ಲರೂ ಕೂಡ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಅವರ ಕುಟುಂಬಕ್ಕೆ ದೇವರ ಆಶೀರ್ವಾದ ಇರಲಿ, ಅನ್ನದಾನೇಶನ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ.